ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಪ್ರತಿಯೊಬ್ಬರೂ ನೋಡಬೇಕು, ಅರ್ಥ ಮಾಡ್ಕೋಬೇಕು, ಪಾಲನೆ ಮಾಡುವಂಥ ಒಂದು ಸಬ್ಜೆಕ್ಟನ್ನು ತೊಗೊಂಬಂದಿದ್ದೀನಿ. ನಾನು ಕಳೆದ ಭಾನುವಾರದಿಂದ ನಿನ್ನೆವರೆಗೂ ಕೂಡ ಯಾವ ರೀತಿ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಗರ್ಭದಲ್ಲೇ ಮಗು ಇದ್ದಾಗ ಅನ್ನೋ ವಿಚಾರದ ಬಗ್ಗೆ ನನ್ನದೇ ಆದಂಥ ಕೆಲವು ಅನುಭವಗಳನ್ನು ವಿತ್ತು ಉದಾಹರಣೆಗಳ ಮೂಲಕ ಕೆಲವೊಂದು ಅನುಭವದ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ನಾನು ಮಾಡುವಂಥ ಒಂದು ಎಪಿಸೋಡು ಭಾಳ ಸೂಕ್ಷ್ಮವಾದಂಥದ್ದು, ಗಂಭೀರವಾಗಿ ಅರ್ಥ ಮಾಡ್ಕೋಬೇಕು. ಮೊನ್ನೆ ಈಗೊಂದು ಲಾಸ್ಟ್ ವೀಕಲ್ಲಿ ಒಂದೊಂದು ಅಪಾಯಿಂಟ್ಮೆಂಟಲ್ಲಿ ಧಾರವಾಡದ ಹತ್ರ ಒಂದು ಊರು ನನಗೆ ಮರ್ತೋಗಿದೆ. ಅಲ್ಲಿಂದ ಒಂದು ಮಗುನ ಕರ್ಕೊಂಡು ಬಂದಿದ್ದರು. ಆ ಮಗು ಸುಮಾರು ಒಂದು 2.5 ವರ್ಷ ಅಥವಾ 3 ವರ್ಷ ಇರ್ಬೋದು ಅನಿಸುತ್ತೆ. ಆ ಮಗು ನೋಡಿದ್ರೆ ತುಂಬ ಚೆನ್ನಾಗಿದೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಆ ಮಗು ಇದಕ್ಕಿದ್ದಾಗೆ ಕಿರ್ಚೋದು, ಅಳೋದು, ಒಂದು 5 ಜನ ಇಟ್ಕೊಂಡ್ರು ಕೂಡ ತಡೆಯೋಕ್ಕಾಗಲ್ವಂತೆ. ಸಿಕ್ಕಾಪಟ್ಟೆ ರೌದ್ರ. ಎರಡನೇದು, ಮಲಗಿದ್ರೆ ಹಾಸಿಗೆ ಎಲ್ಲ ಕಿತ್ತಾಕತ್ತಂತೆ, ಬಟ್ಟೆ ಎಲ್ಲ ಹರ್ಕೊಳ್ಳುತ್ತಂತೆ. ಮಲಗಿರೋ ಜಾಗ ಹರಿದಾಕತ್ತೆ, ತಾನು ಹಾಕಿರೋ ಬಟ್ಟೆ ಹರ್ಕೊಳ್ಳುತ್ತಂತೆ. ಮಲಗಿದ್ರೆ ಉಲ್ಟ ಉರುಳು ಸೇವೆ ಮಾಡುತ್ತಂತೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ ಒಂದು 1/4 kg ಕ್ಲೋಸ್ ಟು ಅರ್ಧ kg ಅನ್ನ ತಿನ್ನಿಸಿದ್ರೆ ತಿನ್ನುತ್ತಂತೆ. ಹುಣ್ಣಿಮೆ ಅಮಾವಾಸ್ಯೆ ದಿವಸ 2.5-3 ವರ್ಷದ ಮಗು ಎಷ್ಟು ತಿನ್ಬೋದು? ಮಗು ಒಂದು ಅರ್ಧ ಕಪ್ ಅನ್ನ ತಿನ್ಬೋದಲ್ವ? ಅದು ಒಂದು ದಿನದಲ್ಲಿ ಒಂದು ಅರ್ಧ kg ಅಷ್ಟು ಅನ್ನ ತಿನ್ನುತ್ತಂತೆ. ಇನ್ನೂ ಹಾಕು ಅನ್ನ, ಇನ್ನೂ ಸಾಂಬಾರು ಬಡಿಸು ಅಂತಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಮಾಂಸ ಬೇಕು ಅಂತ ಮಾಂಸ ಕೇಳತ್ತಂತೆ. ಅವರು ನಾನ್ ವೆಜಿಟೇರಿಯನ್ಸು, ಮಾಂಸನೇ ಬೇಕು. ಮಾಂಸ ಏನೋ ಅವ್ರ ಮನೇಲಿ ಮಾಡಿದ್ರೆ ಇವ್ರಿಗೆ ಯಾರಿಗೂ ಸಿಗೋದೇವಂತ ಅಷ್ಟು ತಿನ್ನುತ್ತಂತೆ. ಅದು ಆ ಲೆವೆಲ್ಗೆ ಅವ್ರು ತರೋದು ಅರ್ಧ kg ಮಾಂಸ, ಮಗುನ 1/4 kg ತಿನ್ಬಿಡುತ್ತಂತೆ. ಅದು ಗೊತ್ತಿಲ್ಲದ ಸ್ವಲ್ಪ ಎತ್ತಿಟ್ಕೊಂಡು ಇವ್ರಿಗೋಸ್ಕರ ಆಮೇಲೆ ಹುಡುಕ್ತೀವಿ. ಆ ಮಗುಗೂ ಮಾಂಸ ತಿನ್ನೋದು ಹಠ, ಅನ್ನ ತಿನ್ನುವಾಗಲೂ ಹಠ, ಯಾವಾಗಲೂ ಹಠ. ಇನ್ನೂ ಸ್ಕೂಲಿಗೆ ಸೇರಿಸಿಲ್ಲ ನೋಡಿ ಆ ಮಗುನ. ಸ್ಕೂಲ್ಗೆ ಏನಾದ್ರು LKG UKG ಹಾಕ್ಬಿಟ್ಟು ಅಂತಂದರೆ, ಕಿಂಡರ್ ಗಾರ್ಡನ್ ಸ್ಕೂಲ್ ಸೇರಿಸ್ಬಿಟ್ಟು ಅಂದರೆ ಹೆಂಗಿರ್ಬೋದು ಅದ್ರದ್ದು ಆರ್ಭಟ, ಅದರ ಆವೇಶ, ಅದರದ್ದು ಸನ್ನಿವೇಶಗಳನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ. ಈ ಏಜಲ್ಲಿ 2 ವರ್ಷ 3 ವರ್ಷ ಮಗುನಲ್ಲಿ ಅಷ್ಟು ಅದು ಮಾತಾಡುತ್ತೆ. ಅದು ಚೆನ್ನಾಗಿತ್ತು. ತೊದಲೇ ಬರೋಲ್ಲ ಅದಕ್ಕೆ. ನೋಡಿ ಚೆನ್ನಾಗಿ ಮಾತಾಡುತ್ತೆ. ನಾನು ಮಾತಾಡಿಸ್ದೆ. ಅವರಮ್ಮ ಮೇಲೆ ಹೋಗಿ ಮಲ್ಕೊಂಡು ಸೆಕ್ಸ್ ಮಾಡುತ್ತಂತೆ. ನೋಡಿ, ಸೆಕ್ಸ್ ಮಾಡೋ ಮಾಡುತ್ತಂತೆ. ಅದು ಅಪ್ಪನ ಮೇಲೆ ಹೋಗಿ ಸೆಕ್ಸ್ ಮಾಡ್ತದಂತೆ. ಒಂದು ಹುಡುಗಿ ಹೇಗೆ ಸೆಕ್ಸ್ ಮಾಡ್ತಾರೋ ಆ ರೀತಿ ಆ 3 ವರ್ಷದ ಮಗುಗೆ ಆ ಥರ ಚಟ ಇದೆಯಂತೆ. ನೋಡಿ, ಇದೆಲ್ಲ ಹೇಳಿ ಅವ್ರಿಗೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ. ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀವಿ ನಾನು ನನ್ನ ಹೆಂಡತಿ ಅಂತ ಹೇಳಿ ಅವ್ರ ತಂದೆ ಹೇಳ್ತಾಯಿದ್ರು. ಮಗು ಮಾತ್ರ ಆರಾಮಾಗಿ ಕೂತಿತ್ತದು ನನ್ನ ಮುಂದೆ. ಅದರದೇ ಆದಂಥ ಭಾಷೆಯಲ್ಲಿ ಮಾತಾಡುತ್ತೆ. ಒಂದು ಸಲ ಇದಕ್ಕಿದ್ದಾಗೆ ಕೋಪದಲ್ಲಿ ನೋಡುತ್ತಂತೆ ಮಗು. ಆ ಮಗು ನೋಡ್ತಾ ಇರೋ ತಾಯಿಗೆ ಭಯ ಆಗತ್ತಂತೆ. ಮಗುವಿಗೆ ಜಾತಕ ತಂದಿದ್ರು. ನಾನು ಹೇಳಿದೆ 12 ವರ್ಷದ ತನಕ ಜಾತಕ ನೋಡೋಂಗಿಲ್ಲ, ಮಕ್ಕಳಿಗೆ 12 ವರ್ಷ ತುಂಬುವರೆಗೂ ಜಾತಕ ನೋಡಬಾರ್ದು ಅಂತ ಸಂಪ್ರದಾಯದಲ್ಲಿದೆ. ಹಾಗೂ ಸ್ವಲ್ಪ ಗ್ಲ್ಯಾನ್ಸ್ ಮಾಡಿ ನೋಡಿದೆ ಏನಿದೆ ಅಂತೇಳಿ. ತಾಯಿ ಗರ್ಭಿಣಿ ಆಗಿದ್ದಾಗ ಏನಾದರೂ ದೋಷ ಇತ್ತಾ ಕೇಳಿದೆ. ಚೆನ್ನಾಗೇ ಇದ್ಲು, ಆಫೀಸ್ಗೆ ಹೋಗಿ ಬರ್ತಾಯಿದ್ಲು. ನನ್ನ ಹೆಂಡತಿ ಗರ್ಭಿಣಿಯಾಗಿ 8ನೇ ತಿಂಗಳು 7 ತಿಂಗಳಿಗೆ ಬಂದು ಕಾಲಿಟ್ಟಾಗ ಆಫೀಸಲ್ಲಿ ಲೀವ್ ತೊಗೊಂಡು ಬಂದುಬಿಟ್ಲು. ವರ್ಕಿಂಗ್ ಫ್ರಮ್ ಹೋಮು ಮಾಡ್ತಾಯಿದ್ಲು. ಅಂಥದ್ದೇನು ಇಲ್ಲ ಅಂಥೇಳಿ. ಹೆಂಡತಿ ಸಾಫ್ಟ್ವೇರ್ ಇಂಜಿನಿಯರ್ ಅವಳು, ಗಂಡ ಕೂಡ ಸಾಫ್ಟ್ವೇರ್ ಇಂಜಿನಿಯರ್. ಇಬ್ಬರು ಕೂಡ ಈಗ ವರ್ಕಿಂಗ್ ಫ್ರಮ್ ಹೋಮರಿಂದ ಊರಿಗೆ ಹೋಗಿ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕಾಗತ್ತೆ ಅಂತೇಳಿ ಮನೆಯೆಲ್ಲ ವೆಕೆಟ್ ಮಾಡಿ ರೆಂಟ್ ಕೊಡಬೇಕಾಗತ್ತೆ ಅಂತೇಳಿ ಧಾರವಾಡದ ಹತ್ರ ಒಂದು ಊರು, ನನಗೆ ಮರ್ತೋಯ್ತದು. ಅಲ್ಲಿಂದನೇ ಗಂಡ ಹೆಂಡತಿ ಕೆಲಸ ಮಾಡ್ತಾರೆ. ಆದರೆ
ಗಂಡ ಒಳ್ಳೆಯವನು, ಹೆಂಡ್ತಿನೂ ಒಳ್ಳೆಯವಳು. ಮಗು ಮಾತ್ರ ಈ ರೀತಿ ವಿಚಿತ್ರವಾದ ಆ ಡಿಸಾರ್ಡರ್ನೆಸ್ ಇದೆಯಲ್ಲ, ಅದು ಅವ್ರು ಕಂಡ್ರೆ ಭಯ ಆಗತ್ತಂತೆ. ತಾಯಿಗೆ ಹೋಗಿ ತಪ್ಕೊಳ್ಳೋದು, ಮುತ್ಕೊಡೋದು ಮಾಡತ್ತಂತೆ. ಯಾವುದೇ ಹುಡುಗಿ ಬಂದರೂ ಹೋಗಿ ತಪ್ಕೊಳ್ಳೋದು, ಮುತ್ಕೊಡೋದು ಮಾಡತ್ತಂತೆ. ಕೆಟ್ಟಾಗ ಒಂದು ಗಂಡ ಹೆಂಡ್ತಿ ಹೆಂಗೆ ಮಾಡ್ತಾರೋ ಆ ಥರ ಬಿಹೇವ್ ಮಾಡತ್ತಂತೆ. ಅದು 3 ವರ್ಷದ ಮಗು ನೋಡಿ. ಎರಡನೇದು, ಅದು ಏನು ಬೇಕೋ ಅದು ಕೊಡ್ತಾರೆ, ತಿನ್ಕೊಂಡು ಸುಮ್ಮನಿರುತ್ತೆ. ಕೆಲವು ಟೈಮು ದೇವ್ರ ಮನೆಗೆ ಹೋಗಿ ಎದುರ್ಕೊಳ್ಳುತ್ತಂತೆ. ಪೂಜೆ ಮಾಡೋಕ್ಕೆ ಬಿಡಲ್ವಂತೆ ಮನೇಲಿ ನೋಡಿ. ಏನಾದರೂ ಧೂಪ ದೀಪ ಹಚ್ಚೋಕೋದ್ರೆ ಅಮ್ಮನ ಇಟ್ಕೊಂಡು ಎಳೀತದಂತೆ, ಓಡೋಗಿ ಎಳ್ಕೊಂಬರ್ತದಂತೆ. ದೇವಸ್ಥಾನಕ್ಕೆ ಕಾಲಿಡೋಕ್ಕಿಲ್ವಂತೆ. ದೇವಸ್ಥಾನಕ್ಕೆ ಹೋಗ್ತಿದ್ರೆ ಅಳುತ್ತಂತೆ, ಸಿಕ್ಕಾಪಟ್ಟೆ ಅಳುತ್ತದಂತೆ. ಒಳಗೆ ಹೋಗ್ಬಿಡ್ತದಂದರೆ ಅಮ್ಮನಿಗೆ ಕೂದು ಕಿತ್ತಾಕೋದು, ಕೆನ್ನೆ ಹೊಡಿಯೋದು. ಅಮ್ಮನಿಗೆ ಯಾರು ಎತ್ಕೊಂಡಿರ್ತಾರೋ ಮಗುನ ಅವ್ರಿಗೆ ಹೊಡಿಯುತ್ತೆ, ಮೈಯುತ್ತೆ, ಉಗೀತಂತೆ, ಬಾಯಿಂದ ಉಗೀತದಂತೆ ಆ 3 ವರ್ಷದ ಮಗು. ಈ ಲೆವೆಲ್ಲಿಗೆ ಇದೆ ಆ ಮಗುವಿನ ಬಿಹೇವಿಯರ್. ಇದನ್ನು ಎಲ್ಲಿ ಹೋಗಿ ತೋರಿಸ್ಬೋದು? ಬೆಂಗಳೂರು ನಿಮ್ಹಾನ್ಸ್ಗೆ ಹೋಗಿ ತೋರಿಸಿದ್ರೆ MRI ಸ್ಕ್ಯಾನ್ ಮಾಡಿದರೆ, CT ಸ್ಕ್ಯಾನ್ ಮಾಡಿದರೆ ನಾರ್ಮಲ್, ಎಕ್ಸಲೆಂಟ್ ಮಗು, ಏನಿಲ್ಲ ರೀ ಅಂತಾರಂತೆ. ಹಾಸ್ಪಿಟ್ಲ್ಗಳಿಗೆ ಹೋದಾಗ ಮಗು ಭಾಳ ಸೈಲೆಂಟಾಗಿರ್ತದೆ. ಇದು ಈ ಥರ ಮಗು ಇನ್ನೆಲ್ಲವೇ ಇಲ್ಲ ಜಗತ್ತಿನಲ್ಲಿ ಅನ್ನೋ ಥರ ಬಿಹೇವ್ ಮಾಡುತ್ತಂತೆ. ಆಸ್ಪತ್ರೆಯಿಂದ ಹೊರಗೆ ಬಂದ ಮೇಲೆ ಮನೆಯೊಳಗೆ ಆಗಲಿ, ದೇವಸ್ಥಾನಕ್ಕೆ ಹೋಗೋದಾಗಲಿ, ಮಠಗಳಿಗೆ ಹೋಗೋದಾಗಲಿ, ಅಥವಾ ಯಾವುದೋ ಒಂದು ಒಳ್ಳೆ ವೈಬ್ರೇಷನ್ ಜಾಗಕ್ಕೆ ಹೋದಾಗ ವಿಪರೀತ ಅಬ್ನಾರ್ಮಲಿಟಿ ಅಂತ ಹೇಳ್ತಾರೆ ಮೆಡಿಕಲ್ ಭಾಷೆಯಲ್ಲಿ. ಸಿಕ್ಕಾಬಟ್ಟೆ ಅವ್ರಿಗೆ ಮಗು ಕರ್ಕೊಂಡು ಎಲ್ಲೂ ಹೋಗಕ್ಕೆ ಇಷ್ಟ ಎಲ್ಲ ಆಗಿಬಿಟ್ಟಿದೆ. ಮನೇಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಳಕ್ಕೆ ಶುರು ಮಾಡಿದ್ರೆ ಸಂಜೆ ಅಳಕ್ಕೆ ಶುರು ಮಾಡಿ ನಾಳೆ ಬೆಳಗ್ಗೆವರೆಗೂ ಅಳುತ್ತಂತೆ. ನಮಗೆ ಕಿವಿ ತುಂಬ ಇದಾಗ್ಬಿಟ್ಟಿದೆ, ಹಾಳಾಗೋಗ್ಬಿಟ್ಟಿದೆ ಇದಕ್ಕೆ ಅಳೋದು ಕೇಳಿ ಕೇಳಿ. ನಾವೇನು ತಪ್ಪು ಮಾಡಿದ್ವಿ ಇಂಥ ಮಗು ಹುಟ್ಟಿದೆ ಅಂತ ಒಂದು ಪ್ರಶ್ನೆ ಅವ್ರದ್ದು. ಏನಕ್ಕೆ ಈ ಥರ ಆಗ್ತಿದೆ? ನಾನು ತುಂಬ ಡೀಪಾಗಿ ಮಗು ನೋಡಿದೆ. ಮಗುನೂ ಕೂಡ ಭಾಳ ಚೆನ್ನಾಗಿದೆ, ಗಂಡು ಮಗು ಬೇರೆ. ಅವ್ರ ಮನೇಲಿ ಅಕ್ಕ ತಂಗಿಯರು ಎಲ್ಲರೂ ಇದ್ದಾರೆ. ಈ ತಾಯಿ ಮಗು ತಾಯಿಗೂ ಕೂಡ ಗಂಡು ಮಗು ಬೇಕು ಅಂತ ಆಸೆ, ಆ ಮಗು ತಂದೆಗೂ ಕೂಡ ಗಂಡು ಮಗು ಬೇಕು ಅಂತ ಆಸೆ. ಆ ಆಸೆ ಇರೋದ್ರಿಂದ ಅವರಿಗೆ ಗಂಡು ಮಗು ಆಗಿದೆ. ಎರಡನೇದು, ಗಂಡು ಮಗು ಆಗೋಯ್ತೇನೋ ಓಕೆ, ಆದರೆ ಈ ಒಂದು ಅಬ್ನಾರ್ಮಿಟಿ ಇರೋ ಮಗು ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಯಾಕೆ ಹಿಂಗೆ ಆಗ್ತಿದೆ? ಕೆಲವು ಟೈಮ್ನಲ್ಲಿ ದೇವಸ್ಥಾನಕ್ಕೆ ಹೋದಾಗ, ಎಲ್ಲಿ ಹೋದಾಗ, ಅಥವಾ ಯಾವುದೋ ಜಾತ್ರೆ ಅಥವಾ ಒಂದು ಉತ್ಸವಕ್ಕೆ ಅಥವಾ ಒಂದು ಫಂಕ್ಷನ್ಗೆ ಹೋದಾಗ ಅದು ನಮ್ಗೆ ಓಕೆ ಬೇಜಾರಾಗ್ಬಿಡುತ್ತೆ. ಯಾಕಾರಕ್ಕೆ ಬಂದುಬಿಟ್ವು ಅಂದ್ರೆ ಆ ಲೆವೆಲ್ಗೆ 3 ವರ್ಷದ ಮಗು ಹೊಡೆಯೋಂಗಿಲ್ಲ, ಬೈಯೋಂಗಿಲ್ಲ, ಹಿಂಸೆ ಕೊಡೋಂಗಿಲ್ಲ. 3 ವರ್ಷದ ಮಗು ಅಂತ ಸುಮ್ಬಿಟ್ಟಿದ್ದೀವಿ. ದೊಡ್ಡ ಮಗು ಆಗಿರೋ ಬುದ್ಧಿ ತಿಳುವಳಿಕೆ ಇರ್ತಿತ್ತು. ಈಗ ಏನೇನೋ ಅವ್ರ ಪಾಪ ಅವ್ರು ಗೋಳು ಹೇಳ್ಕೊಂಡ್ರು. ಭಾಳ ಡೀಪಾಗಿ ಅಬ್ಸರ್ವ್ ಮಾಡಿ ಆ ಮಗು ಜಾತಕ, ತಾಯಿ ಜಾತಕ, ತಂದೆ ಜಾತಕ ತೊಗೊಂಬಂದಿದ್ರು. 3 ನೋಡಿದಾಗ ಮಗು ಜನನ ಕಾಲದಲ್ಲಿ ಯಾವ ಬಾಲಾರಿಷ್ಟ ಇತ್ತು, ಯಾವಾಗ ಗರ್ಭಿಣಿ ಸ್ತ್ರೀ ಆದಲು, ಗರ್ಭಿಣಿ ಸ್ತ್ರೀ ಯಾವಾಗಾದಲು, ಡೆಲಿವರಿ ಯಾವಾಗಾಯಿತು, ಡೇಟ್ ಬರೆದಿದ್ದಾರೆ, ಮಗು ಹುಟ್ಟಿದ ಡೇಟು ಟೈಮೆಲ್ಲ ಇದೆ, ರಾಶಿ ನಕ್ಷತ್ರ ಎಲ್ಲ ನಾವು ನೋಡಿದ್ವಿ. ನೋಡಾದ್ಮೇಲೆ ಇಲ್ಲಿ ಏನಾಗಿದೆ ಅಂತಂದರೆ, ಆ ಹುಡುಗಿ ಇನ್ನೊಬ್ಬರನ್ನ ಪ್ರೀತಿಸ್ತಿದ್ಲಂತೆ ಮದುವೆ ಮುಂಚೆ. ಕಾಲೇಜಲ್ಲಿ ಇರಬೇಕಾದ್ರೆ 5 ವರ್ಷ 4 ವರ್ಷ ಇಂಜಿನಿಯರಿಂಗ್ ಓದಿದ್ಲು. ಓದಾದ್ಮೇಲೆ ಅವಳು ಬೇರೆ ಕೆಲಸಕ್ಕೆ ಸೇರಿಕೊಂಡ್ಳು ಬೆಂಗಳೂರಿನಲ್ಲಿ. ಆಗಲೂ ಕೂಡ ಅವನು ಕೂಡ ಬೆಂಗಳೂರಲ್ಲೋ ಕೆಲಸ ಸಿಕ್ಕಿತ್ತು. ಬೇರೆ ಬೇರೆ ಆಫೀಸ್ ಆದರೂ ಕೂಡ ಲವ್ ಮಾಡ್ತಾಯಿದ್ರು. ಎಲ್ಲ ಚೆನ್ನಾಗೇ ಇತ್ತು. ಆದರೆ ಜಾತಿ ಅಡ್ಡ ಬಂತೋ ಏನೋ ಗೊತ್ತಿಲ್ಲ, ಮನೆಯಲ್ಲಿ ಅವರು ಲವ್ ಮಾಡಿದ ಹುಡುಗನ್ನ ಮದುವೆ ಮಾಡಲಿಲ್ಲ. ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಇವರು ಲವ್ ಮಾಡಿಲ್ಲ. ಇವನು ಹೊಸ ಹುಡುಗ, ನಮ್ಮ ಸಂಬಂಧ, ನಮ್ಮ ಜಾತಿ, ನಮ್ಗೆ ಗೊತ್ತಿರೋ ಹುಡುಗ ಅಂಥೇಳಿ ಹುಡುಗಿಗೆ ಬಲವಂತವಾಗಿ ಅಥವಾ ಏನೋ ಮಾಡಿ ಮನವೊಲಿಸಿ ಮದುವೆ ಮಾಡಿದ್ದಾರೆ. ಇಬ್ಬರು ಆನಂದ ಮದುವೆ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಅವಳು ಕೂಡ ಲವ್ ಮಾಡ್ತಿರೋ ಹುಡುಗನ ಬಗ್ಗೆ ಅಷ್ಟು ಕಾಳಜಿ ಇಲ್ಲ. ನಾನು ಕೇಳಿದೆ, ಏನಮ್ಮ ನೀವು ಲವ್ ಮಾಡ್ತಿದ್ರ ಮುಂಚೆ? ಹೌದು. ಈಗ ಲವ್ ಮಾಡೋ ಹುಡುಗ ಮೇಲೆ ಏನಾದ್ರು ನಿಮಗೆ ಈ ಕಾಳಜಿ ಇದೆಯಾ ಅಂತಂದಾಗ ಇಲ್ಲ. ಗಂಡನಿಗೂ ಕೇಳ್ದೆ, ಗಂಡನಿಗೂ ಗೊತ್ತಿತ್ತಂತ ಇವಳು ಲವ್ ಮಾಡೋ ವಿಷಯ ಗೊತ್ತಿದ್ದು ಕೂಡ ನಾನು ಮದುವೆ ಮಾಡ್ಕೊಂಡೆ ಅಂತ. ಅವನೊಂದು ದೊಡ್ಡತನ, ಅವನಿಗೊಂದು ಒಳ್ಳೆ ದೊಡ್ಡ ಗುಣ ಇದೆ ಅವನಿಗೆ. ಆದರೆ ಇವನು ಮದುವೆ ಮಾಡ್ಕೊಂಡ್ಳು. ಅವನಿಗೇನಿದೆ, ಇವಳು ಲವ್ವರು 5 ವರ್ಷ ಪ್ರೀತಿ ಮಾಡಿ ನನ್ನನ್ನು ಬದಿಗಿಟ್ಟು ಇನ್ನೊಬ್ಳು ಮದುವೆ ಮಾಡ್ಕೊಂಬಿಟ್ಲಲ್ಲ, ಇವಳು ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡಲ್ಲ ಅಂತೇಳಿ ಅವನು ಇವತ್ತು ಮದುವೆ ಆಗಿಲ್ವಂತೆ. ಇವಳು ಮದುವೆ ಆಗಿ ಆಲೆ 3 ವರ್ಷ ಮಗು ಇದೆ, ಅವನಿನ್ನೂ ಮದುವೆ ಆಗಿಲ್ಲ. ಅವನೇನು ಮಾಡಿದ್ದಾನೆ, ನನ್ನ ಲೈಫ್ ಹಾಳು ಮಾಡಿದ್ಲಿ ಇವಳು,
ಲವ್ ಮಾಡಿ. ನನಗಿಂತ ಅವ್ರ ಅಪ್ಪ ಅಮ್ಮ ಅಥವಾ ಇನ್ನೂ ಅವಳು ತೋರಿಸೋ ಹುಡುಗ ಮದುವೆ ಮಾಡಲಿಲ್ಲ, ನನ್ನ ಯಾಕೆ ಲವ್ ಮಾಡಿದ್ಲು, ಇವಳು ಸುಖವಾಗಿರ್ಬಾರ್ದು, ಇವಳಿಗೆ ಯಾವುದೂ ತೊಂದರೆ ಕೊಡಲೇಬೇಕು ನಾನು ಅಂಥೇಳಿ ಅವನು ಈ ಹುಡುಗಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ದಾನೆ ನೋಡಿ. ಸಂತಾನ ಪ್ರತಿಬಂಧಕ ದೋಷ, ಸಂತಾನ ಭಂಗ ದೋಷನ ಮಾಡಿದ್ದಾನೆ. ಹೆಂಗೆ ಮಾಡಿದ್ದಾನೆ? ಅವಳು ಮಕ್ಕಳೇ ಆಗಬಾರ್ದು ರೀ, ಅವಳು ಮಕ್ಕಳೇ ಆಗಬಾರ್ದು. ಮಕ್ಕಳಾಗಿಲ್ಲ ಅಂದರೆ ಅವನು ಬಿಟ್ಬಿಡ್ತಾನೆ. ಯಾರು? ಮದುವೆ ಆಗಿರೋನು. ನಾನು ಅವಳು ಮದುವೆ ಆಗಿದ್ದು ಕೂಡ ನಾನು ಇನ್ನೊಂದು ಸಲ ಮದುವೆ ಮಾಡ್ಕೋಬೋದು ಅಂತ ಇವನ ಐಡಿಯಾ ಅಂತೆ. ಇದು ಹೆಂಗೆ ಗೊತ್ತಾಯಿತು ಅಂದರೆ, ನಾವು ಪರಿಹಾರ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಗರ್ಭಿಣಿ ಸ್ತ್ರೀ ಇದ್ದಾಗ ಮತ್ತು ಗರ್ಭಿಣಿ ಆಗೋಕ್ಕೆ ಮುಂಚೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂಥೇಳಿ ನಾವು ಹೇಳಿದ್ಮೇಲೆ ಅವರು ಹೋಗಿ ಎಲ್ಲ ಮಾಡಿ ಪರಿಹಾರ ಮಾಡಿದ್ಮೇಲೆ ಆಮೇಲೆ ಕೊಡೋ ಮಂತಂತಂದ್ರೆ ಕನ್ಸಲ್ಲಿ ಗೊತ್ತಾಯ್ತಂತೆ, ನನ್ನ ಹಳೆ ಲವ್ವರೇ ಬರ್ತಾ ಇದ್ದಂತೆ ಕನ್ಸಲ್ಲಿ ಯಾವಾಗಲೂ. ಇದೆಲ್ಲ ಆದಮೇಲೆ ಒಂದಿನ ಇವಳು ಕ್ಲಾಸ್ಮೇಟು ಯಾವುದೋ ಫಂಕ್ಷನ್ನ ಭೇಟಿ ಮಾಡೋದಂತೆ. ಆಗ ಹೇಳಂತೆ, ನೀನು ಲವ್ ಮಾಡ್ತಿದ್ದ ಹುಡುಗ ಅವ್ನು ನನ್ನ ಹತ್ರ ಹೇಳ್ತಿದ್ದ, ಅವಳು ಮಕ್ಕಳೇ ಆಗಬಾರ್ದು, ಹಂಗೆ ಮಾಟ ಮಾಡಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿದ್ನಂತೆ ಇವಳ ಜೊತೆ. ಹುಡುಗಿ ಹೇಳಿದ್ಲು, ನೋಡೇ ನೀನು ಹಳೆ ಲವ್ವರು ನಾನು ಈ ಥರ ಹೇಳಿದ್ದವ ನಾನು ಡೈರೆಕ್ಟಾಗಿ, ಅದು ಹೆಂಗೆ ಅವಳು ಮಕ್ಕಳಾಗ್ಬಿಡ್ತದೆ, ಅವಳು ಮಕ್ಕಳಾಗಬಾರ್ದು, ಮಕ್ಕಳಾಗಲಿಲ್ಲ ಅಂತೇಳಿ ಅವಳು ಗಂಡ ಬಿಡಬೇಕು, ಆಗ ನಾನು ಅವಳು ಮದುವೆ ಮಾಡ್ಕೋತೀನಿ, ಮದುವೆ ಆಗಿದ್ರು ಪರವಾಗಿಲ್ಲ ಇನ್ನೊಂದು ಸಲ ನಾನೇ ಮದುವೆ ಮಾಡ್ಕೋತೀನಿ, ಯಾಕೆಂದ್ರೆ ನಾನು ಲವ್ವರ್ ಅವಳು. ನೋಡಿ, ಕಂಡೋರು ಹೆಂಡ್ತಿನ ಮದುವೆ ಆಗಿದೆ, ಇನ್ನೊಂದು ಸಲ ನಾನು ಮದುವೆ ಮಾಡ್ಕೋತೀನಿ ಅಂತೆ. ಅವನು ಇವಳನ್ನ ಡೈವರ್ಸ್ ಕೊಡಬೇಕು ಮಕ್ಕಳಾಗಲಿಲ್ಲ ಅಂಥೇಳಿ, ಡೈವರ್ಸ್ ಕೊಟ್ಟರೆ ನಾನು ಇವಳನ್ನ ಮದುವೆ ಮಾಡ್ಕೋತೀನಿ, ಅಲ್ಲಿವರೆಗೂ ನಾನು ಮದುವೆನೇ ಮಾಡ್ಕೊಳ್ಳಲ್ಲ ಅಂಥೇಳಿ ಒಂದು ಪ್ರಯೋಗ ಮಾಡಿಸ್ತಾನೆ. ಇದು ಒಂದು ವಿಶೇಷ. ಅವನು ನೋಡಿ, ಅವಳಿಗೆ ಮಕ್ಕಳೇ ಆಗಬಾರ್ದು ಅಂಥೇಳಿ, ಅಕಸ್ಮಾತ್ ಆದರೂ ಆ ಮಗು ಉಳಿಬಾರ್ದು, ಆ ರೂಪದಲ್ಲಿ ಓಡ್ಬೋದು, ನನ್ನ ಹತ್ರ ತಾಲಿ ಕಟ್ಸ್ಕೊತಾಳೆ, ಗಂಡನ ಬಿಟ್ಬಿಟ್ಟು ಬಂದುಬಿಡ್ತಾಳೆ ಅನ್ನೋ ಮಟ್ಟದಲ್ಲಿ ಇಂಥ ಕೆಟ್ಟ ಹುಡುಗರಿದ್ರು ಜಗತ್ತಿನಲ್ಲಿ. ಮಾಟ ಮಂತ್ರ ಮಾಡಿಸಿದ್ದಾನೆ. ಅದನ್ನು ಈ ಹುಡುಗಿ ಮೇಲೆ ಪ್ರಯೋಗ. ನೋಡಿ, ಹುಡುಗಿ ಚೆನ್ನಾಗಿದ್ದಾರೆ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಆದರೆ ಮಗು ಮೇಲೆ ಪ್ರಯೋಗ ಮಾಡಿಬಿಟ್ಟಿದ್ದಾನೆ ಆ ಕೋಪ. ಆಗ ಅವಳಿಗೆ ಗರ್ಭಿಣಿ ಆದಾಗಿಂದ ಅವಳಿಗೆ ಹಲವಾರು ವಿಚಿತ್ರವಾದ ಅನುಭವಗಳು, ಭಾವನೆಗಳೆಲ್ಲ ಬರ್ತಾಯಿತ್ತು. ಮಗು ಹೊಟ್ಟೆಯಲ್ಲಿ ಆ ಮಗುಗೆ ಮಾಟಮಂತ್ರ ನೆಗೆಟಿವ್ ಎನರ್ಜಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಗರ್ಭಿಣಿ ಸ್ತ್ರೀಗಿಂತ ಗರ್ಭದಲ್ಲಿರೋ ಮಗುಗೆ ಮಾಟಮಂತ್ರ ಪ್ರಯೋಗ ಮಾಡಿದ್ದಾನೆ. ಯಾಕೆಂದರೆ ಸ್ತ್ರೀಗೆ ಮಾಡಿದ್ರೆ ಸತ್ತೋಗ್ಬಿಟ್ರೆ ಅವಳು ಮತ್ತೆ ನಾವು ಮದುವೆ ಮಾಡ್ಕೊಳಕ್ಕಾಗಲ್ವಲ್ಲ, ಅವಳಿಗೇನು ಡ್ಯಾಮೇಜ್ ಆಗಬಾರ್ದು, ಮಗು ಡ್ಯಾಮೇಜ್ ಆಗಬೇಕು ಅಂತೇಳಿ ಶಿಶು ಹತ್ಯಾ ದೋಷ ಗರ್ಭದಲ್ಲೇ ಮಾಡಬೇಕಂತ ಮಂತ್ರತಂತ್ರ ಮಾಡಿದ್ದಾನೆ. ಇದರೊಂದು ಬಾನಾಮತಿ ಅಂತ ಒಂದು ಪ್ರಯೋಗ ಇದೆ. ಅದರಲ್ಲಿ ಒಂದು ಸಣ್ಣದೊಂದು ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟಲ್ಲಿ ಒಳಗಿಡೋ ಮಗುನ್ನೇ ಸಾಯಿಸ್ಬಿಡ್ಬೋದು. ಎಲ್ಲ ಮೆಡಿಸಿನ್ ನಾರ್ಮಲಿ ಚೆನ್ನಾಗಿರ್ತದೆ, ಯಾವುದೋ ಒಂದು ಮೂಮೆಂಟಲ್ಲಿ ಪ್ರಯೋಗ ಮಾಡಿ ಆ ಮಗುನೇ ಹಂಗೆ ಹೊಟ್ಟೆಲೇ ಸತ್ತೋಗಂಗೆ ಮಾಡಿಬಿಡ್ಬೋದು. ಆ ಥರದೊಂದು ಮಂತ್ರತಂತ್ರನ ಮಾಡಿಸ್ಬಿಟ್ಟಿದ್ದಾನೆ. ಅವಳಿಗೇನೂ ಮಾಡಿಸಿಲ್ಲ ಅವನು. ಅವಳೇನಾದರೂ ಮಾಡಿಸ್ಬಿಟ್ರೆ ಸತ್ತೋಗ್ತಾಳೆ, ಏನು ಡ್ಯಾಮೇಜ್ ಆಗ್ತಾಳೆ, ಮತ್ತೆ ಮದುವೆ ಮಾಡ್ಕೊಳಕ್ಕಾಗಲ್ಲ. ನೋಡಿ, ಇನ್ನೊಬ್ಬನ ಹೆಂಡ್ತಿನ ಅವ್ನು ಮದುವೆ ಮಾಡ್ಕೊಳ್ಳೋಕೆ ಹುಚ್ಚಿದ್ದೆ ನೋಡಿ, ಅದಕ್ಕೆ ಇದೆಲ್ಲ ಪ್ರಯೋಗ ಮಾಡಿಬಿಟ್ಟಿದ್ದಾನೆ. ಇದು ಈ ಹುಡುಗಿ ಒಂದು ಯಾವುದೋ ಫಂಕ್ಷನ್ಗೆ ಹೋದಾಗ ಹೀಗೆ ಹೇಳ್ತಾ ಇದ್ದ, ಹುಷಾರಾಗಿರು ನೀನು ಅಂತ ಹೇಳಿದಂತೆ. ಆಮೇಲೆ ಹೆಂಗೋ ಅವಳಿಗೆ ಪ್ರಾಬ್ಲಮ್ಮು, ಅವಳು ಪೂಜೆ ಮಾಡೋ ಜಪದಿಂದ, ಮತ್ತು ಅವ್ರ ಅತ್ತೆನೂ ಒಳ್ಳೆ ದೈವ ಭಕ್ತೆ, ಮತ್ತು ಅವರು ಕೂಡ ಒಳ್ಳೆ ಅತ್ತೆ ಮಾವನು ಕೂಡ ಭಾಳ ಆಧ್ಯಾತ್ಮಿಕದಲ್ಲಿ ಮುಂದುವರೆದಂಥವ್ರು, ಗಂಡನೂ ಕೂಡ ಸ್ಪಿರಿಚುಯಾಲಿಟಿ ಇರುವಂಥವನು. ಈ ಹುಡುಗಿನೂ ಇವರೊಂದು ಸ್ಪಿರಿಚುಯಾಲಿಟಿ ತಂತ್ರ ನನ್ನ ಎಪಿಸೋಡ್ಸ್ ಎಲ್ಲ ಟಿ ವಿ ನೋಡ್ತಾ ಇದ್ರಂಥವ್ರು. ಗರ್ಭ ಸಂಸ್ಕಾರ ಎಪಿಸೋಡ್ಸು ನಾನೀಗ 1 ವರ್ಷ ಹಿಂದೆ ಮಾಡಿದ್ದೆಲ್ಲ ನೋಡಿದ್ರಂತೆ. ಇದೇ ಎಲ್ಲ ಎಪಿಸೋಡ್ಸು ಫಾಲೋ ಮಾಡಿ ಎಲ್ಲ ಮಾಡೋದ್ರಿಂದ ಅವನ ಒಂದು ಮಾಟಮಂತ್ರ ಪ್ರಯೋಗ ಮಗುಗೆ ತಟ್ಟಿಲ್ಲ. ಜನನ ಆಗಿದೆ, ಚೆನ್ನಾಗಿದೆ, ಆದರೆ ಈ ಅಬ್ನಾರ್ಮಲಿಟಿ ಇದೆ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ. ಈ ಥರ ತಾಯಿ ಗರ್ಭದಲ್ಲಿದ್ದಾಲೇ ತಾಯಿ ಕೊಡೋ ಸಂಸ್ಕಾರ ಒಂದು ಬೇರೆ, ತಾಯಿ ಗರ್ಭದಲ್ಲೇ ಮಗು ಇದ್ದಾಗ ಹೊರಗಡೆಯಿಂದ ಬರೋ ಸಂಸ್ಕಾರ ಇದು ಒಂದಿದೆ. ಆದ್ದರಿಂದ ಆ ನೆಗೆಟಿವ್ ಎನರ್ಜಿನ ನಾವು ಮಗುಗೆ ತಟ್ಟಬಾರ್ದು ಅಂದರೆ ನಾವು ದಿಗ್ಬಂಧನ ಮಾಡಬೇಕು. ಗರ್ಭಿಣಿ ದಿಗ್ಬಂಧ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಎಷ್ಟೋ ಜನ ಸೊಸೆಗೆ ಮಕ್ಕಳಾಗಬಾರ್ದು ಅಂತ ಮಾಟ ಮಾಡಿಸಿದ್ರೆ ಅತ್ತೆ ನೋಡಿ, ಅದು ಮಗು ಆಗಿದೆ. ನನ್ನ ಅಣ್ಣನ ಹೆಂಡ್ತಿಗೆ ಮಕ್ಕಳಾಗಬಾರ್ದು ಅಂತ ಗಂಡನ್ನ ಅಕ್ಕ ತಂಗಿರೇ ಅತ್ತಿಗೆಗೆ ಮಾಟ ಮಂತ್ರ ಮಾಡಿಸಿ ಮಕ್ಕಳಾಗಬಾರ್ದು ಅಂತ ಇಂಥ ಕೇಸಲ್ಲಿ ನಂತರ ಬಂದಿದೆ. ಮಲತಾಯಿ ಮದುವೆ ಮಾಡಿಸಿದಾಳೆ ಮೊದಲನೇ ಹೆಂಡ್ತಿ ಮಗನಿಗೆ, ಆದರೆ ಸೊಸೆಗೆ ಮಕ್ಕಳಾಗಬಾರ್ದು, ನನ್ನ ಮಗನಿಗೆ ಮಕ್ಕಳಾಗಬೇಕು. ಯಾಕೆಂದರೆ ಮೊದಲನೇ ಸೊಸೆಗೆ ಮಕ್ಕಳಾಗ್ಬಿಟ್ರೆ ಆಸ್ತಿ ಡಿವೈಡ್ ಆಗಿಬಿಡ್ತದಲ್ಲ, ಅವಳ ಬಂಜೆ ಮಾಡಬೇಕು, ಇರೋ ಆಸ್ತಿಯೆಲ್ಲ ನನ್ನ ಮಗನಿಗೆ ಬರಬೇಕು ಅಂತ ಮಲತಾಯಿ ಮೊದಲನೇ ಮಗನ ಹೆಂಡತಿಗೆ ಮಾಟ ಮಂತ್ರ ಮಾಡಿಸಿ ಇಟ್ಬಿಟ್ಟು ಮಕ್ಕಳೇ ಆಗಬಾರ್ದು ಅಂತ ಮಾಡ್ತಾರೆ. ನೋಡಿ ಎಂಥ ಕೆಟ್ಟ ಜನ. ಯಾರೂ 500 ವರ್ಷ ಬದುಕಲ್ಲ, ಯಾರು ಏನು ಸತ್ತೋಗೇನು ಹೊತ್ಕೊಂಡೋಗಲ್ಲ, ಆದರೆ ಇದೆಲ್ಲ ಡ್ರಾಮಾ ಮಾಡ್ತಾರೆ, ನಾಟಕ ಮಾಡ್ತಾರೆ. ನೋಡಿ,
ಅವ್ನು ಲವ್ ಮಾಡಿದಂತೆ, ನನ್ನ ನೋಡಿದೆ, ನನ್ನ ಮದುವೆ ಮಾಡ್ಕೊಂಡಿಲ್ಲ, ಇನ್ನೊಬ್ಬರು ಮದುವೆ ಮಾಡ್ಕೊಂಬಿಟ್ಲು ಅಂತೇಳಿ ಅವಳು ಮಕ್ಕಳಾಗಬಾರ್ದು, ಮಕ್ಕಳಾಗ್ಲಂದರೆ ನಾನೇ ಅವಳನ್ನ ಮದುವೆ ಮಾಡ್ಕೊಳ್ತೀನಿ ಪುನಃ ಇನ್ನೊಂದು ಸಲ ಅಂತೇಳಿ. ಇಂಥ ಕೆಟ್ಟ ನೀಚ ಮೆಂಟ್ಯಾಲಿಟಿ ಇದೆ ಜಗತ್ತಿನಲ್ಲಿ. ಅತ್ತೆನೇ ಸೊಸೆಗೆ ಮಕ್ಕಳಾಗಬಾರ್ದು ಅಂತೇಳಿ ಊಟದಲ್ಲಿ ಮಗ್ದ ಹಾಕೋದು, ಪ್ರಾಣಿ ಹಿಂಸೆ, ಗರ್ಭಹಿಂಸೆ ಮಾಡಿಸೋದು, ಆ ಗಂಡನ ಅಣ್ಣ ತಂಗಿರೋ ಅದಕ್ಕೆ ಮಕ್ಕಳಾಗಬಾರ್ದು ಅಂತೇಳಿ ಮಾಡೋದು. ಇಂಥ ವಿಚಿತ್ರ ಸಂಸಾರ ಜಗತ್ತಿನಲ್ಲಿದೆ. ಇವ್ರಿಗೆಲ್ಲ ಭಾರತ ರತ್ನ ಪದ್ಮಭೂಷಣ ಕೊಡ್ತೀವ. ಹೀಗಾಗಿ ನೋಡಿ, ಆ ಮಗು ಮೇಲೆ ಆಗಿರೋ ಆ ನೆಗೆಟಿವ್ ಗರ್ಭಾವಸ್ಥೆಯಲ್ಲಿ ಮಾಟಮಂತ್ರ ಆಗಿದೆ. ಡೆಲಿವರಿ ಆದಮೇಲಲ್ಲ, ಗರ್ಭಾವಸ್ಥೆಯಲ್ಲೇ ಮಗುಗೆ ಮಾಟಮಂತ್ರ ಮಾಡಿಸಿರುವಂಥ ಕುತಂತ್ರ. ಇದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಈ ಥರ ಇದ್ದಾಗ? ನೋಡಿ, ಗರ್ಭಿಣಿ ಆಗಿದ್ದಾಗ ಹಲವಾರು ರೀತಿ ದುಷ್ಟಶಕ್ತಿಗಳು ನಮ್ಮನ್ನು ಬಾಧಿಸುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಗರ್ಭಿಣಿಗಾಗ್ತಿಲ್ಲ, ಮಗುಗಾಗ್ತಿದೆ. ಗರ್ಭಿಣಿಗೇನಾದರೂ ಮಾಟಮಂತ್ರ ತಂತ್ರ ಪ್ರಯೋಗ ಎಫೆಕ್ಟ್ ಆದರೆ ಗೊತ್ತಾಗ್ಬಿಡ್ತದೆ. ಗರ್ಭಿಣಿ ಅವಳ ಬಿಹೇವಿಯರು, ಅವ್ಳು ಮಾತಾಡೋ ಭಾಷೆ, ನೋಟ, ಕೂರೋ ಸ್ಥಿತಿನೆಲ್ಲ ಗೊತ್ತಾಗುತ್ತೆ. ಗರ್ಭಿಣಿಗೆ ಮಾಟಮಂತ್ರ ಆಗಿದೆ. ಇಲ್ಲ, ಹಂಗಾಗಿಲ್ಲ, ಒಳಗಡೆ ಮಗುವಿಗೆ ಮಾಟಮಂತ್ರ ಮಾಡಿಬಿಟ್ಟಿದ್ದಾರೆ. ಹಾಗಿದ್ದಾಗ ಏನು ಮಾಡಬೇಕು? ಆಗ ಪ್ರತಿನಿತ್ಯ ನಮ್ಗೆ ಗೊತ್ತೇ ಇಲ್ಲ ಮಗುಗೆ ಹಿಂಗೆ ಆಗ್ತಿದೆ ಅಂತೇಳಿ. ನಮಗೇನೋ ಗೊತ್ತಾರೆ, ನಾನು ಪರಿಹಾರ ಮಾಡ್ಕೋಬೇಕು, ಮಗುಗೂ ಪರಿಹಾರ ಮಾಡ್ಬೋದು, ಏನು ಗೊತ್ತಿಲ್ಲ. ಆದರೆ ಮಗು ಜನನ ಆದಮೇಲೆ ರಿಸಲ್ಟ್ ಸಿಗ್ತಾ ಇದೆ, ಫಲಿತಾಂಶ ಗೊತ್ತಾಗ್ತಿದೆ ಏನಾಗ್ತಿದೆ ಮಗುವಿನಲ್ಲಿ ಅಂತೇಳಿ. ಆಗ ನಾವು ಗರ್ಭಿಣಿ ಸ್ತ್ರೀ ಗೊತ್ತಿಲ್ಲ ನಮ್ಮ ಮಗುಗೆ, ನನಗೂ ನೆಗೆಟಿವ್ ಎನರ್ಜಿ ಟಚ್ ಆಗಬಾರ್ದು, ಅಟ್ಯಾಕ್ ಆಗಬಾರ್ದು ಅನ್ನೋದಾಗಿದ್ದರೆ ಪ್ರತಿನಿತ್ಯ ಶಾಂತಿ ಆಗಬೇಕು. ಪ್ರತಿನಿತ್ಯ ಶಾಂತಿ ಯಾವ ರೀತಿ ಮಾಡಬೇಕು ಅಂತಂದರೆ, ಒಂದು ವಿಷ್ಣು ಸಹಸ್ರನಾಮವನ್ನು ಹೇಳಬೇಕು. ವಿಷ್ಣು ಸಹಸ್ರನಾಮ ಹೇಳಲಿಕ್ಕೆ ಆಗಲಿಲ್ಲ ಅಂತಂದರೆ ಕೃಷ್ಣನ ಅಷ್ಟೋತ್ತರ ಹೇಳಬೇಕು ದಿನ. ಕೃಷ್ಣನ ಬಗ್ಗೆ ಅಷ್ಟೋತ್ತರ 108 ಮಂತ್ರಗಳು ಹೇಳಬೇಕು. ಅದು ಆಗಲಿಲ್ಲ ಅಂದರೆ ಲಕ್ಷ್ಮೀ ನರಸಿಂಹರ ಅಷ್ಟೋತ್ತರ ಹೇಳಬೇಕು, ಲಕ್ಷ್ಮೀ ನರಸಿಂಹರ ಮಂತ್ರ ಹೇಳಬೇಕು. ನಿಮ್ಗೆ ಯಾವ ಸುಲಭ ಅನಿಸುತ್ತೋ ಅದು ಮಾಡಿ. ನಾನು ಇದೇ ಅಂತ ಹೇಳೋಕ್ಕಾಗಿ ಹೋಗಲ್ಲ. ಅವ್ರವ್ರ ಧರ್ಮ, ಜಾತಿ, ಸಂಸ್ಕಾರ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಗರ್ಭಿಣಿಯಾಗಿದ್ದಾಗ ಅತಿಯಾಗಿ ಮಾಂಸ ತಿನ್ನೋದು ಬಿಡಬೇಕು. ಗರ್ಭಿಣಿಯ ಮಾಂಸನೇ ತಿನ್ನಬಾರ್ದು. ಮಾಟ ಮಂತ್ರಕ್ಕೆ ಇನ್ನೂ ಬಲಿ ಆಗ್ತಂಗೆ ಆಗುತ್ತೆ ನಾವು ಮಾಂಸ ತಿನ್ನೋದ್ರಿಂದ. ಇದನ್ನು ಬಿಡಬೇಕು. ನಿತ್ಯ ಲಕ್ಷ್ಮೀ ನರಸಿಂಹರ ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ, ಕೃಷ್ಣನ ಅಷ್ಟೋತ್ತರಗಳನ್ನು ಗರ್ಭಿಣಿ ನಿತ್ಯ ಹೇಳ್ತಾ ಇತ್ತು ಅಂದರೆ, ಒಳಗಡೆ ಮಗುಗೆ ಮಾಟ ಮಂತ್ರಗಳ ಶಕ್ತಿಗಳು ಪೀಡಿಸ್ತಾ ಇತ್ತು ಅಂದರೆ ಅದು ಅಲ್ಲೇ ಉಪಶಮನ ಆಗಿಬಿಡ್ತದೆ. ಈಗ ಆ ಮಗುಗೆ ನಾವು ತೆಗಿಬೇಕೀಗ. ಆ ಮಗುಗೆ ನಾವು ಈಗ ಅದು ಮಾಟ ಮಂತ್ರ ಪ್ರಯೋಗ ತೆಗಿಬೇಕು. ಮಾಟ ಮಂತ್ರ ತಂತ್ರ ತೆಗಿಬೋದು. ತಾಯಿ ಗರ್ಭದಲ್ಲೇ ಇದ್ದಾಗ ಕೆಲವು ಸಂಸ್ಕಾರ ಕೊಡ್ತಾರಲ್ಲ, ಕೆಟ್ಟ ಸಂಸ್ಕಾರ ತೆಗಿಯೋಕ್ಕಾಗಲ್ಲ, ಅದು ಹೊಟ್ಟೋಗ್ಬಿಟ್ಟಿರ್ತದೆ, ರಕ್ತದೆಲ್ಲ ಹೊಟ್ಟೋಗ್ಬಿಟ್ಟಿರ್ತದೆ. ಹೀಗೆ ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ನರಸಿಂಹರ ಅಷ್ಟೋತ್ತರ ಅಥವಾ ಕೃಷ್ಣನ ಅಷ್ಟೋತ್ತರಗಳನ್ನು ಹೇಳೋದ್ರಿಂದ ಕೃಷ್ಣ ಎಂತಿಂಥ ರಾಕ್ಷಸನ ನೆಗೆಟಿವ್ ಎನರ್ಜಿನ ಸಂಹಾರ ಮಾಡಿದರೆ ಬಾಲ್ಯಾವಸ್ಥೆಯಲ್ಲೇ. ಅದಕ್ಕೆ ಗರ್ಭಿಣಿಸಲು ಕೃಷ್ಣನ ಅಷ್ಟೋತ್ತರ ಹೇಳಬೇಕು. ಪೂತನಿನ ಸಾಯಿಸಿದ್ದಾನೆ, ಕಂಸನ ಸಾಯಿಸಿದ್ದಾನೆ. ಹೀಗೆ ಬಾಲ್ಯಾವಸ್ಥೆಯಲ್ಲಿ ಕೆಲವು ರಾಕ್ಷಸರ ನೆಗೆಟಿವ್ ಎನರ್ಜಿನ ಧ್ವಂಸ ಮಾಡೋದ್ರಿಂದ ಕೃಷ್ಣನ ಅಷ್ಟೋತ್ತರ ಗರ್ಭಾವಸ್ಥೆಯಲ್ಲಿದ್ದಾಗ ಜಪ ಮಾಡಬೇಕು ಅಂತ ಶುಕಮುನಿಗಳು ನನ್ನ ಕಡೆ ಹೇಳ್ತಾರೆ. ಇಲ್ಲ ಲಕ್ಷ್ಮೀ ನರಸಿಂಹರು ಮಾಡು, ಇದ್ಯಾವುದಿಲ್ಲ ವಿಷ್ಣು ಸಹಸ್ರ ಹೇಳಿದ್ರೆ ಸಾಕಂತೆ, ಒಂದು ರೌಂಡ್ ದಿನ ಹೇಳಬೇಕಂತೆ. ಇದು ಮಾಡ್ತಾ ಬನ್ನಿ. ಖಂಡಿತ ಗರ್ಭದಲ್ಲಿರೋ ಮಗುವಿಗೆ ಮಾಟಮಂತ್ರ ಪ್ರಯೋಗ ಯಾರು ಹೊಟ್ಟೆ ಕಿಚ್ಚಿಗೆ ಮಾಡಿಸಿದರೆ ಅದು ಶಕ್ತಿ ಕಳ್ಕೊಳ್ಳುತ್ತೆ. ಇದು ಒಂದು ವಿಶೇಷವಾದ ಪರಿಹಾರ ಅಂತ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ಇದೇ ತಿಂಗಳು 18ನೇ ತಾರೀಕು ಶನಿವಾರ ಮತ್ತು 19 ಭಾನುವಾರ ನಾನು ನರಸಿಂಹಕ್ರಿಯೆ ಅನ್ನೋ ಒಂದು ವಿಶೇಷವಾದಂಥ ವಿದ್ಯೆ ಹೇಳ್ಕೊಡ್ತಾ ಇದ್ದೀನಿ. ಇಡೀ ಜಗತ್ತಿನಲ್ಲೇ ಯಾರಿಗೂ ಗೊತ್ತಿಲ್ಲ ಅನ್ನೋ ವಿಶೇಷವಾದ ವಿದ್ಯೆ, ಅದನ್ನು ನಾನು ಕಲಿಸ್ತಾ ಇದ್ದೀನಿ. ನರಸಿಂಹಕ್ರಿಯೆ ಅಂದರೆ ದಿನ 10 ನಿಮಿಷ ಕುರ್ಚಿ ಮೇಲೆ ಕೂತ್ಕೊಂಡು ಮಾಡೋವಂಥದ್ದು. ಈ ಥರ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಮಾಡುವಂಥ ಒಂದು ವಿಶೇಷ ವಿದ್ಯೆ. ಬ್ರೈನಲ್ಲಿ ರಕ್ತ ಹೆಪ್ಪುಕಟ್ಟಿದರೆ, ಬ್ರೈನಿಗೆ ರಕ್ತ ಮತ್ತು ಗಾಳಿ ಸಂಚಾರ ಆಗ್ತಿಲ್ಲ ಅಂದರೆ, ಮತ್ತು ಬ್ರೈನಿಂದ ಲಕ್ವ ಬರುತ್ತೆ, ಬ್ರೈನಿಂದ ಪಿಟ್ಸ್ ರೋಗ ಬರುತ್ತೆ, ಡೆಮೆನ್ಷಿಯಾ, ಅರಳು ಮರಳು, ಪಾರ್ಕಿನ್ಸನ್, ಕೈ ಕಾಲಲ್ಲಿ ಅಲ್ಲಾಡಿಸುವಂಥದ್ದು, ಮತ್ತು ಹುಚ್ಚು, ಭ್ರಮೆ, ಸ್ಕಿಜೋಫರ್ನಿಯಾ, ಅಲ್ಝಿಮೀರಿಯಾ, ಆಟಿಸಮು, ಹಿಸ್ಟೀರಿಯಾ, ಈ ಥರದ್ದೆಲ್ಲ ರೋಗನ 2 ವಾರದಲ್ಲಿ ಕ್ಯೂರ್ ಮಾಡ್ಬೋದು. 21 ವೆರೈಟಿ ತಲೆನೋವಿದೆ. ಕಣ್ಣಲ್ಲಿ ದೋಷಗಳು, ಕಿವಿಲ್ ದೋಷ, ಮೂಗಲ್ ದೋಷ, ತುಟಿ ಮೌತ್ ಅಲ್ಸರು, ನಾಲಿಗೆಯಲ್ಲಿ ಅಲ್ಸರ್ ಬರೋದು, ಟಾನ್ಸಿಲ್ಸು, ತೊದಲು ಮಾತಾಡೋಕ್ಕೆ ಬರೋಲ್ಲ, ಆಮೇಲೆ ಗಂಟ್ಲಲ್ಲೆಲ್ಲ ವಿಪರೀತ ದೋಷಗಳು, ಹಲ್ಲಿನಲ್ಲಿ ದೋಷ, ಶ್ವಾಸಕೋಶದಲ್ಲಿ ಅಸ್ತಮಾ ಮತ್ತು ಡಸ್ಟ್ ಅಲರ್ಜಿ, ಥೈರಾಯ್ಡು,
ಹಾರ್ಟಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಕ್ಯೂರ್ ಮಾಡ್ಬೋದು ನಸುಮಕ್ರಿನಲ್ಲಿ. ಮತ್ತು ಹೊಟ್ಟೆಲಿ ಅಲ್ಸರು ಮತ್ತು ಡಯಾಬಿಟೀಸು, ಬಿ ಪಿ, ಗ್ಯಾಸ್ಟ್ರೆಟಿಕ್ಸು ಇವೆಲ್ಲ ಒಂದು ವಾರದಲ್ಲಿ ಕ್ಯೂರ್ ಮಾಡ್ಕೋಬೋದು. ಹರ್ನಿಯ, ಸ್ಟೋನು, ಕಿಡ್ನಿ ಸ್ಟೋನ್ ಬೆಳೆಯೋದು, ಗಾಲ್ ಬ್ಯಾಡರ್ ಸ್ಟೋನ್ ಬೆಳೆಯೋದು, ಇದೆಲ್ಲ ಇಮಿಡಿಯೇಟಾಗಿ ಕ್ಯೂರ್ ಮಾಡ್ಕೋಬೋದು ನಸುಮಕ್ರಿಯಲ್ಲಿ. ಸೊಂಟ ನೋವು, ಹೆಂಗಸನ ಮುಟ್ಟಿನ ದೋಷ, ಮಕ್ಕಳಾಗ್ತಿಲ್ಲ, ಗಂಡಸನ ನಪುಂಸಕತೆ, ಈ ಥರ ದೋಷಕ್ಕೆಲ್ಲ ನಸುಮಕ್ರಿಯೆ ಭಾಳ ಫೇಮಸ್. ಪಿಸ್ತೂಲ, ಪೈಲ್ಸು ಮತ್ತು ಫಿಶರ್ನ ಕಾಯಿಲೆ, ಮಲಬದ್ಧತೆ, ಮಂಡಿ ನೋವು, ಪಾದ ನೋವು, ಸಿಯಾಟಿಕಾ, ಶೋಲ್ಡರ್ ಫ್ರೀಸ್ ಆಗೋದು, ಸರ್ವೈಕಲ್ ಸ್ಪಾಂಡಲೈಟಿಸು, ಲಂಬರ್ ಸ್ಪಾಂಡಲೈಟಿಸು, ಚರ್ಮವ್ಯಾಧಿ ರೋಗ, ಮತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಮಾಟ ಮತ್ತು ತಂತ್ರ ಬಾಧೆಗಳು, ಭೂತ ಪ್ರೇತಗಳಿಂದ ಬರುವಂಥ ಚೇಷ್ಟೆಗಳನ್ನೆಲ್ಲ ಈ ನಸುಮಕ್ರಿಯಿಂದ ಕ್ಯೂರ್ ಮಾಡ್ಕೋಬೋದು. ಔಷಧಿ, ಇಂಜೆಕ್ಷನ್, ಟಾನಿಕ್ ಏನೂ ಇಲ್ದಾನೆ. ಇದು ದಿನ 10 ನಿಮಿಷ ಕೂತ್ಕೊಂಡು ಮಾಡುವಂಥ ಒಂದು ವಿಶೇಷವಾದ ವಿದ್ಯೆ, ಒಂದು ಕ್ರಿಯೆ. ನಾವು ಔಷಧಿಗೋಸ್ಕರ ಸಾವಿರಾರು ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಅದ್ರ ಬದಲು ಔಷಧಿ ಇಲ್ಲದೆ ಇರುವಂಥದ್ದು ಒಂದು ವಿದ್ಯೆ ಯಾಕೆ ಕಲಿಬಾರ್ದು? ಅದರಿಂದ ಈ ವಿದ್ಯೆಯನ್ನು ನಾನು ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಒಂದೇ ದಿನದ ಕ್ಲಾಸ್ ಮಾಡ್ತಾಯಿದ್ದೀನಿ. ಈ ವಿದ್ಯೆ ಕಲಿಯೋದ್ರಿಂದ ಯಾವುದೇ ಔಷಧಿ ತೊಗೊಳ್ಳದೆ ಕಾಯಿಲೆ ಕ್ಯೂರ್ ಮಾಡ್ಕೋಬೋದು. ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನೋ ಸ್ಕೀಮಲ್ಲಿ ತೋರಿಸ್ತಾ ಇದ್ದೀವಿ. ಆ ಲಾಗಿನ್ ಆಗಿ ರಿಜಿಸ್ಟ್ರ್ ಮಾಡ್ಕೊಳ್ಳಿ. ನೀವು ಕೊಡೋ ದುಡ್ಡಿಂದ ನಾವು ಆ ದೇವಸ್ಥಾನ ಕಟ್ತಾಯಿದ್ದೀವಿ, ಉಚಿತ ಅನಾಥಾಶ್ರಮ, ಉಚಿತ ವೃದ್ಧಾಶ್ರಮ, ಉಚಿತ ಗುರುಕುಲ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ದುಡ್ಡಿಂದ ಅದು ಉಪಯೋಗಿಸೋದು ನಾವು ನಮ್ಮ ಈಗ ಆಶ್ರಮದ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ನೀವು ದುಡ್ಡು ಕೊಡಿ, ನಾನು ಜ್ಞಾನ ಕೊಡ್ತೀನಿ. ಇದನ್ನು ಕೋರ್ಸ್ಗೆ ಅಟೆಂಡ್ ಆಗಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲೂ ಕೂಡ ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿದ್ದೀವಿ. ಇದಲ್ಲದೆ ನೀವು ಅಪಾಯಿಂಟ್ಮೆಂಟ್ಸ್ ಬೇಕು ಅನ್ನೋದಾಗಿದ್ದರೆ ಆ ಸ್ಕ್ರೀನಲ್ಲಿ ತೋರಿಸ್ತಾ ನೋಡಿ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೋಬೋದು. ಮತ್ತು lakshmisrinivas.in ಲಿಂಕಿಂದನೇ ನೀವು ನಸುಮಕ್ರಿಯೆನ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತೆಲ್ಲ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾಗಿ ನಿಮ್ಮನ್ನು ಫೋನ್ ಕಾಲ್ ರಿಸೀವ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸ್ಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.